ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅಂಜನಾ ಕುಚ್ಚು ಕ್ರಿಯೇಷನ್. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ನಾನಿಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಲೇಸಿಗೆ ಫಸ್ಟಿಗೆ ಲಾಕ್ ಮಾಡ್ಕೊತೀನಿ. ಮತ್ತು ಅದ್ರ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ 2 ಚೈನ್ ಹಾಕಿದೆ. 3, 4 ಆದರೂ ಹಾಕಿ 5 ಆದರೂ ಚೈನ್ ಹಾಕ್ಬೋದು. ಕುಚ್ಚು ಬರುತ್ತೆ ಇಲ್ಲಿ. 4 ರಿಂದ 5 ಚೈನ್ ಎಷ್ಟಾದರೂ ಹಾಕ್ಬೋದು. ಇವಾಗ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್, ಅಂದರೆ ಲಾಕ್ ಅಂತಲೂ ಹೇಳ್ಬೋದು, ಸಿಂಗಲ್ ಕ್ರೋಶೆಟ್ ಅಂತಲೂ ಹೇಳ್ಬೋದು. ಹಾಕಿದ ಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ನಾನು ಈ ಥರ ಬೀಡ್ಸ್ನ ತೊಗೊಂಡಿದ್ದೀನಿ. ಇದು ತುಂಬ ಹಳೆ ಬೀಡ್ಸ್, ಅಂದರೆ ಹೊಸ್ದಾಗಿ ಶುರು ಆದಾಗ ಇದ್ದಂತಹ ಬೀಡ್ಸು. ಇವಾಗೂ ಚೆನ್ನಾಗಿ ಕಾಣುತ್ತೆ, ಹಂಗಾಗಿ ನಾನು ತೊಗೊಂಡಿದ್ದೀನಿ. ಆ ಲಾಕ್ ಮಾಡಿದ ಮೇಲೆ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೋಬೇಕು. ಆ ಬೀಡ್ ನೋಡಿ ಎಷ್ಟು ಗ್ಯಾಪ್ ಬರುತ್ತೋ ಅಷ್ಟೇ ಗ್ಯಾಪಿಗೆ ನಾನು ಇವಾಗ ಒಂದು ಕಂಬ ಹಾಕ್ತೀನಿ. ಸೈಡಾಗಿ, ಅಂದರೆ ಈ ಥರ ಕಂಬ ಹಾಕ್ತಾಯಿದ್ದೀನಿ. 2 ರಿಂದ 1 ಸರಿ ಮತ್ತು 2 ರಿಂದ 1 ಸರಿ ಕಂಬನ ಹಾಕಬೇಕು. ದಾರ ಎಲ್ಲ ಬರೋ ಥರ ನೋಡ್ಕೊಂಡು ನೀಟಾಗಿ ಹಾಕ್ಕೋಬೇಕು. ತುಂಬ ಲೆಂತಿಯಾಗಿ ಎಳೆದಕ್ಕೆ ಹೋಗಬೇಡಿ. ಮೀಡಿಯಮ್ ಸೈಜ್ ಕಂಬ ಯಾವಾಗಲೂ ಹಾಕ್ತೀವಲ್ಲ ಅಷ್ಟು ಕಂಬ ಹಾಕಿದರೆ ಸಾಕು. ಹಾಕಿದ್ಮೇಲೆ ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೂ 1 ಸರಿ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಇನ್ನೂ ಒಂದು ಕಂಬ ಹಾಕ್ತೀನಿ. 2 ರಿಂದ 1 ಸರಿ 2 ರಿಂದ 1 ಸರಿ ಕಂಬ. 2 ಕಂಬ ಹಾಕ್ತೆ ನಾನು. ಒಂದು ಬೀಡ್ ಹಾಕಿದ್ಮೇಲೆ 2 ಕಂಬ ಹಾಕಿದ್ಮೇಲೆ 2 ಚೈನ್ ಹಾಕ್ತೀನಿ. ಸೂಜಿ ಮೇಲೆ ದಾರ ತೊಗೊಂಡು ಇಲ್ಲೇನು 2 ಕಂಬಗಳಿದ್ವಲ್ಲ ಅಲ್ಲೇ ಮತ್ತು ಅದೇ ಗ್ಯಾಪ್ನಲ್ಲೇ ಮತ್ತೆ ನಾನು ಕಂಬಗಳನ್ನ ಹಾಕ್ತೀನಿ. ಅಂದರೆ ಇಲ್ಲಿ ಏನು ನಾನು 2 ಚೈನ್ ಹಾಕಿದ್ದೀನಲ್ಲ ಅದನ್ನು ಕೌಂಟ್ ಮಾಡಿಕೊಂಡು ಇವಾಗ 3ನೇ ಕಂಬ ಅಂತ ಕನ್ಸಿಡರ್ ಮಾಡ್ಕೊತೀನಿ. ನೋಡಿ, ಈ ಥರ ಗಂಟೆಲ್ಲ ಬಂದಾಗ ಬ್ಯಾಕ್ ಸೈಡ್ ಹೋಗೋ ಥರ ಮಾಡ್ಕೋಬೇಕು. 3ನೇ ಕಂಬ, 4ನೇದು, 5, 6ನೇ ಕಂಬ. ನೋಡಿ, 2 ಚೈನ್ ಸೇರಿಸ್ಕೊಂಡ್ರೆ ಇಲ್ಲಿ ಕರೆಕ್ಟಾಗಿ 6ನೇ ಕಂಬ ಆಯಿತು. 6 ಕಂಬಗಳು ಹಾಕಿದ ಮೇಲೆ ಬಟ್ಟೆನ ತಿರುಗಿಸ್ಕೊಂಡು ನಾನಿಲ್ಲಿ 4 ಚೈನ್ ಹಾಕ್ತೀನಿ. 4 ಚೈನ್ ಹಾಕಿಬಿಟ್ಟು ಫಸ್ಟಿಗೆ ನಾವೇನು 2 ಚೈನ್ ಹಾಕಿದ್ವಲ್ಲ ಅದ್ರ ಮೇಲೆ ಇರುತ್ತೆ ಜಾಗ, ಆ ಚೈನ್ಗೆ ಈ 4 ಚೈನ್ನ ಲಾಕ್ ಮಾಡ್ಕೊತೀನಿ. ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಕೊತೀನಿ. ಮತ್ತು ಇವಾಗ ಫ್ರಂಟ್ ಸೈಡಿಗೆ ಬಟ್ಟೆನ ತಿರುಗಿಸ್ಕೊತೀನಿ. ನೀವು ಈ ಥರ ಬಟ್ಟೆ ತಿರುಗಿಸ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ. ಡೈರೆಕ್ಟಾಗೆ ನೀವು ಏನು 2 ಚೈನ್ ಇರುತ್ತಲ್ಲ ಅಲ್ಲಿಂದನೇ ಸೂಜಿ ತೋರಿಸ್ಬಿಟ್ಟು ದಾರನ ಈ ಥರ ತಕ್ಕೊಂಡ್ಬಿಟ್ಟು ಆಮೇಲೆ ಮಾಡ್ಕೋಬೋದು. ನೋಡಿ, ಇಲ್ಲಿ 4 ಚೈನ್ ಇದ್ರ ಮೇಲೆ ಈ ಥರ ಕಾಣುತ್ತೆ. ಇವಾಗ 2 ಚೈನ್ ಹಾಕ್ತೀನಿ. ಸೂಜಿ ಮೇಲೆ ದಾರ ತೊಗೊತೀನಿ. ಈ 4 ಚೈನ್ ಗ್ಯಾಪ್ ಇದೆಯಲ್ಲ ಅದರಲ್ಲಿ 2 ರಿಂದ 1 ಸರಿ 2 ರಿಂದ 1 ಸರಿ ದಾರ ತಂದುಬಿಟ್ಟು ಕಂಬ ಹಾಕಿ 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕ್ಬಿಟ್ಟು 2 ಚೈನು ಮತ್ತು ಏನು ಕಂಬ ಇತ್ತಲ್ಲ ಅವೆರಡರ ಮಧ್ಯದಲ್ಲಿ ಒಂದು ಪಿಕೌಟ್ ಮಾಡ್ತೀನಿ. ಮತ್ತು ಸೂಜಿ ಮೇಲೆ ದಾರ ತೊಗೊತೀನಿ. ಆ 4 ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2 ರಿಂದ 1 ಸರಿ 2 ರಿಂದ 1 ಸರಿ ಕಂಬ ಹಾಕ್ತೀನಿ. ಡಬಲ್ ಕ್ರೋಶೆ ಆಗಿದ್ಮೇಲೆ 3 ಚೈನ್ ಹಾಕ್ತೀನಿ ಮತ್ತು ಒಂದು ಪಿಕೌಟ್ ಮಾಡ್ತೀನಿ. ಇಲ್ಲಿ ನೀವು ಆರ್ಚ್ ಸ್ವಲ್ಪ ದೊಡ್ಡದು ಬೇಕು ಅಂದರೆ ಟ್ರಿಬಲ್ ಕ್ರೋಶೆ ಹಾಕಿಬಿಟ್ಟು ಪಿಕೌಟನ್ನು ಮಾಡ್ಬೋದು. ಅದು ಸ್ವಲ್ಪ ಬ್ರಾಡಾಗಿ ಮತ್ತು ದೊಡ್ಡದಾಗಿರುತ್ತೆ ಆರ್ಚ್, ತುಂಬ ಚೆನ್ನಾಗಿ ಕಾಣುತ್ತೆ. ಆ ಥರನೂ ಮಾಡ್ಕೋಬೋದು. ನೋಡಿ, ಕಂಬ ಹಾಕಿದೆ, 3 ಚೈನ್ ಹಾಕ್ತೀನಿ ಮತ್ತು ಪಿಕೌಟ್ ಮಾಡ್ತೀನಿ. ಆ ಕಂಬದ ಹಿಂದ್ಗಡೆ ಹೋಗಿ ದಾರ ತಂದುಬಿಟ್ಟು ಲಾಕ್ ಮಾಡ್ತೀನಿ. ಸೂಜಿ ಮೇಲೆ ದಾರ ತೊಗೊಂಡು ಮತ್ತೆ ಇಲ್ಲಿ ಕಂಬಗಳನ್ನ ಹಾಕ್ಕೊಂಡು ಇದೇ ಥರನೇ ನಾನಿಲ್ಲಿ ನೋಡ್ಕೋಬೇಕು ನೀವು ಅದು 4 ಚೈನಲ್ಲಿ ಎಷ್ಟು ಗ್ಯಾಪ್ನಲ್ಲಿ ಎಷ್ಟು ಪಿಕೌಟ್ಸ್ ಬರುತ್ತೆ ಅಂತ. ಜಸ್ಟ್ ಬರೇ ಕಂಬಗಳಾದರೆ ಒಂದು 7 ರಿಂದ 8, 9, 10ವರೆಗೂ ನೀವು ಹಾಕ್ಬೋದು. ಬಟ್ ಪಿಕೌಟ್ ಮಾಡಿದಾಗ ಸ್ವಲ್ಪ ಕಮ್ಮಿ ಬರುತ್ತೆ. ಮತ್ತು ನೀಟಾಗಿರಬೇಕು ಅಂದರೆ ಅದನ್ನ ನೋಡಿಕೊಂಡು ಮುದುಡ್ಕೋಬಾರ್ದು. ಆ ಥರ ನೋಡಿಕೊಂಡು ಹೆಚ್ಚಾದರೆ ಕಂಬನ ಫಸ್ಟಿಗೆ ಒಂದು ಆರ್ಚ್ ಹಾಕಿದಾಗ ಗೊತ್ತಾಗ್ಬಿಡುತ್ತೆ ಏನಾದರೂ ಫೋಲ್ಡ್ ಆಗ್ತಾಯಿದೆ ಅಂದರೆ. ನೀವು ಈ ಏನು ಪಿಕೌಟ್ಸ್ಗಳಾಗಿರ್ತೀವಲ್ಲ ಅವನ್ನ ಕಮ್ಮಿ ಮಾಡ್ಕೋಬೋದು. ಕಮ್ಮಿ ಮಾಡಿಕೊಂಡು ರಿಮೂವ್ ಮಾಡಿಬಿಟ್ಟು ಮತ್ತೆ ಕಂಬಗಳನ್ನ ಕಡಿಮೆ ಮಾಡಿಕೊಂಡು ಹೆಚ್ಚು ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಇಲ್ಲಿ ನಾನು 6 ಕಂಬಗಳನ್ನ ಹಾಕ್ತೀನಿ, ಅಂದರೆ 6 ಪಿಕೌಟ್ಸ್ಗಳು ಬರುತ್ತೆ ನನಗೆ. 6 ಪಿಕೌಟ್ಸ್ ಆದಮೇಲೆ ಈ ಥರ ನೋಡ್ಬೋದು ಆ ಏನು 4 ಚೈನ್ ಇದೆಯಲ್ಲ ಅದು ಫುಲ್ಲು ಫಿಲ್ ಆಗಿರುತ್ತೆ ನೀಟಾಗಿ. ಅಷ್ಟಕ್ಕೆ ಮಾತ್ರ ಹಾಕ್ಕೋಬೇಕು, ಅದಕ್ಕಿಂತ ಜಾಸ್ತಿ ಬೇಡ. ಇವಾಗ 3, 3, 6 ಪಿಕೌಟ್ಸ್ಗಳನ್ನ ಹಾಕಿಬಿಟ್ಟು 6 ಪಿಕೌಟ್ಸ್ ಹಾಕಿದ್ಮೇಲೆ ನೋಡಿ ಇದೆಲ್ಲಿಗೆ ಬರುತ್ತೋ ಅಲ್ಲಿಗೆ ನಾನು ಸ್ವಲ್ಪ ಒಂದು ಪಾಯಿಂಟ್ ಹಿಂದ್ಗಡೆಗೆ ನಾನು ಇವಾಗ
ಈ ಆರ್ಚ್ನ ಕಂಪ್ಲೀಟ್ ಮಾಡಿಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ. ನೀವು ಇಲ್ಲೇನು ನಾನು ಪಿಕೌಟ್ ಹಾಕಿದ್ದೀನಲ್ಲ ಅಲ್ಲಿ ಬೇಕು ಅಂದರೆ ನೀವು ಸ್ಟೋನ್ ಚೈನು ಬಾಲ್ ಚೈನು ಸಹ ನೀವು ಅಂಟಿಸ್ಕೋಬೋದು. ಅದ್ರ ಪಕ್ಕದಲ್ಲಿ ನಾನೊಂದು 3 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತಾಯಿದ್ದೀನಿ. ಅಂದರೆ ಲಾಕ್ ಆದಮೇಲೆ 2 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ನ ಹಾಕಿದ್ದೀನಿ. ನೋಡಿ ಡಿಸೈನ್ ಬಂದು ಸಿಂಪಲ್ ಆಗಿದೆ. ಇದು ಹಳೆ ಬೀಡ್ಸು, ನಾನು ಹೇಳಿದ್ದಲ್ಲ ತುಂಬ ಹಳೆಯದೊಂದು 2-3 ವರ್ಷದ ಕೆಳಗಿರೋ ತುಂಬ ಫೇಮಸ್ ಆದಂಥ ಬೀಡ್ಸ್. ಅದು ಇತ್ತೀಚೆಗೆ ಅಷ್ಟೊಂದು ಸಿಗಲ್ಲ, ಬಟ್ ಈ ಡಿಸೈನ್ಗೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಕಿದ್ದೀನಿ. ಮತ್ತು ಒಂದು 4ರಿಂದ 5 ಚೈನ್ಗಳನ್ನ ಹಾಕಬೇಕು. ಬಟ್ಟೆಗೆ ಡೈರೆಕ್ಟಾಗಿ ಲಾಕ್ ಮಾಡ್ತೀನಿ. ಇಲ್ಲಿನೂ ಸಹ ನಾನೊಂದು 2ರಿಂದ 3 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. ಯಾಕಂದರೆ ಸ್ವಲ್ಪ ಏನು ನೀವು ಬೀಡ್ಸ್ ಬೇಕು ಅಂದರೆ ಇಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿದ್ದಲ್ಲ, ಲಾಕ್ ಮಾಡಿದ್ದಲ್ಲ, ಒಂದು ಬೀಡನ್ನ ಮತ್ತೆ ಹಾಕ್ಕೋಬೋದು. ಬಟ್ ಏನು ನಾವು ಆರ್ಚ್ ಹಾಕುವಾಗ ಬೀಡ್ ಹಾಕಿರ್ತೀವಲ್ಲ ಅಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ, ಹಂಗಾಗಿ ಬೇಕಾಗಿಲ್ಲ. ಈ ಥರ ಒಂದು ನೀವು ಡ್ರಮ್ ಬೀಡ್ ಆದರೂ ತೊಗೋಬೋದು. ಈ ಬೀಡ್ಸ್ ಸಿಕ್ಕರೆ ಇದನ್ನೇ ಯೂಸ್ ಮಾಡಿ. ಆದಷ್ಟು ಇಲ್ಲ ಅಂದರೆ ಸರ್ಕಲ್ ಬೀಡ್ ಆದರೂ ತೊಗೋಬೋದು, ಡ್ರಮ್ ಬೀಡ್ಸ್ ಆದರೂ ತೊಗೋಬೋದು. ಈ ಬೀಡ್ ನೋಡಿ ಎಷ್ಟಕ್ಕೆ ಬರುತ್ತೋ ಅಷ್ಟಕ್ಕೇ ಕರೆಕ್ಟಾಗಿ ಸೂಜಿ ಮೇಲೆ ದಾರ ತೊಗೊಂಡು 2 ಕಂಬಗಳನ್ನ ಹಾಕಬೇಕು. 2ರಿಂದ 1 ಸರಿ ಮತ್ತು 2ರಿಂದ 1 ಮತ್ತು ಸೂಜಿ ಮೇಲೆ ದಾರ ತೊಗೋಬೇಕು ಮತ್ತು ಕಂಬನ ಹಾಕಬೇಕು. ಕಂಬನ ಹಾಕಿಬಿಟ್ಟು ಈಗ 2 ಚೈನ್ನ ಹಾಕ್ತೀನಿ. ನಾನು 2 ಚೈನ್ ಹಾಕ್ತೀನಿ. 1 2 ಚೈನ್ ಹಾಕ್ಬಿಟ್ಟು ಸೂಜಿ ಮೇಲೆ ದಾರ ತೊಗೊಂಡು ಇಲ್ಲಿ ಕಂಬಗಳನ್ನ ಹಾಕ್ತೀನಿ. ಟೋಟಲಾಗಿ 6 ಕಂಬಗಳನ್ನ ಹಾಕ್ತೀನಿ. ಇವಾಗ 2 ಆಯಿತು. 3ನೇ ಕಂಬ, 4ನೇ ಕಂಬ, 5ನೇ ಕಂಬ, 6ನೇ ಕಂಬ, 7ನೇ ಕಂಬ. ಅಂದರೆ 2 ಚೈನ್ ಏನಿತ್ತಲ್ಲ ಅದನ್ನು ಸೇರಿಸ್ಕೊಂಡ್ರೆ ಇದು 7ನೇ ಕಂಬ ಆಯಿತು. 2 ಚೈನ್ ಸೇರಿಸ್ಕೊಂಡ್ರೆ ಕರೆಕ್ಟಾಗಿ ಇಲ್ಲಿ 7 ಕಂಬ ಆಗುತ್ತೆ. ಬಟ್ಟೆನ ತಿರುಗಿಸ್ಕೊಳ್ಳಿ, ಇಲ್ಲಾಂದರೆ ಹಾಗೇನಾದರೂ ನೀವು ಹಾಕ್ಬೋದು. 4 ಚೈನ್ ಹಾಕ್ತೀನಿ. 2 ಚೈನ್ ಮೇಲೆ ಏನು ಗ್ಯಾಪ್ ಇತ್ತಲ್ಲ ಆ 2 ಚೈನ್ ಮೇಲೆ ಅಲ್ಲಿ ಕಾಣ್ತಾ ಇರುತ್ತೆ, ಅದ್ರ ಮೇಲೆ ಈ 4 ಚೈನ್ನ ಲಾಕ್ ಮಾಡಬೇಕು. 4 ಚೈನ್ನ ನೀಟಾಗಿ ಎಲ್ಲ ದಾರ ಬರೋ ಥರ ನೋಡಿಕೊಂಡು ನೀಟಾಗಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡು 2 ಚೈನ್ ಹಾಕಬೇಕು, ಕಂಬ ಹಾಕಬೇಕು ಮತ್ತು 3 ಚೈನ್ ಹಾಕಿ ಪಿಕೌಟ್ ಮಾಡಬೇಕು. ಇದೇ ಥರನೇ ಇಲ್ಲಿ ನಾನೊಂದು 6 ಪಿಕೌಟ್ಸ್ಗಳನ್ನ ಮಾಡಿಬಿಟ್ಟು ನಿಮಗೆ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಈ ಥರ ಕಂಬಗಳನ್ನ ಹಾಕುವಾಗ ಸ್ವಲ್ಪ ಒಂದೇ ಹೈಟ್ನಲ್ಲಿ ಬರೋ ಥರ ನೋಡಿಕೊಂಡು ನೀಟಾಗಿ ಹಾಕಬೇಕಾಗುತ್ತೆ. 3 ಚೈನ್ ಹಾಕಬೇಕು ಮತ್ತು ಪಿಕೌಟ್ ಮಾಡಬೇಕು. 3 ಚೈನ್ ಹಾಕಬೇಕು ಮತ್ತು ಪಿಕೌಟ್ ಮಾಡಬೇಕು. ಇದೇ ಥರನೇ ಇಲ್ಲಿ 6 ಕಂಬಗಳನ್ನ ಹಾಕಿ ನಾನು ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ. ವಿಡಿಯೋ ಸ್ವಲ್ಪ ಫಾಸ್ಟಾಗಿ ಮಾಡಿದ್ದೀನಿ, ಯಾಕಂದರೆ ಫಸ್ಟ್ನೇ ಆರ್ಚ್ನ ನಿಧಾನಕ್ಕೆ ತೋರಿಸಿರೋದ್ರಿಂದ ಇದನ್ನು ಸಿಂಪಲ್ಲಾಗಿ ಫಾಸ್ಟಾಗಿ ಮಾಡಿದ್ದೀನಿ. ಸ್ವಲ್ಪ ನೋಡಿ ಸೇಮ್ ಇದೆ, ಅದೇ ಥರನೇ ಹಾಕ್ಬಿಟ್ಟು ಒಂದು ಪಾಯಿಂಟ್ ಅದೆಷ್ಟು ದೂರಕ್ಕೆ ಬರುತ್ತೆ ಅಷ್ಟು ಎಳೆದು ಹಾಕೋದಕ್ಕೆ ಹೋಗಬೇಡಿ. ಒಂದು ಪಾಯಿಂಟ್ ಹಿಂದೆ ಹಾಕಿದರೆ ಸಾಕು. ಹಾಕ್ಬಿಟ್ಟು ಎಕ್ಸ್ಟ್ರಾ ಮತ್ತೆ 1-2 ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು ಒಂದು 3 ಚೈನ್ ಅಥವಾ 4 ಚೈನ್ ಹಾಕಿ ಹೊಸಬ್ರಾಗಿದ್ದರೆ ಈಗ ತಾನೇ ಕಲಿತಾ ಇರೋರು ಒಂದು 4 ಚೈನ್ ಅಥವಾ 5 ಚೈನ್ ಹಾಕಿಬಿಟ್ಟು ಕುಚ್ಚು ಬರೋದಕ್ಕೆ ಜಾಗ ಮಾಡಿಕೊಂಡು ಮತ್ತು ಲಾಕ್ ಮಾಡಿಬಿಟ್ಟು ದಾರನ ಕಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಏನು 4 ಚೈನ್ ಹಾಕಿದ್ದೀನಲ್ಲ ಅಲ್ಲಿ ಕುಚ್ಚು ಕಟ್ಬಿಟ್ಟು ನಿಮಗೆ ತೋರಿಸ್ತೀನಿ ಹೇಗೆ ಕಾಣ್ತಿದೆ ಅಂತ. ನೋಡಿ ಈ ಥರ ಕಾಣುತ್ತೆ. ಟೋಟಲಾಗಿ ಡಿಸೈನ್ ಬಂದು ನಾನಿಲ್ಲಿ ಕುಚ್ಚು ಕಟ್ಟಿದ ಮೇಲೆ ನಾನಿಲ್ಲಿ 130ರಿಂದ 147 ದಾರದವರೆಗೂ ಕುಚ್ಚು ಕಟ್ತೀನಿ. ಬ್ರೈಡಲ್ ಸ್ಯಾರಿಗೆಲ್ಲ 130ರಿಂದ 140 ಕಟ್ಟಬೇಕು. ಈ ಥರ ಇದೆ ಟೋಟಲಾಗಿ. ನಾನೊಂದು 3 ಆರ್ಚ್ ಹಾಕ್ಬಿಟ್ಟು ತೋರಿಸಿದ್ದೀನಿ. ನೋಡಿ ಸಿಂಪಲ್ಲಾಗಿ ಮತ್ತು ಗ್ರ್ಯಾಂಡಾಗಿರೋಂಥ ಡಿಸೈನು. ಇದಕ್ಕೆ ನೀವು ಬೇಕಂದರೆ ಅಲ್ಲಿ ಏನು ಆರ್ಚ್ ಇದೆಯಲ್ಲ ಪಿಕೌಟು, ಅಲ್ಲಿ ನೀವು ಬಾಲ್ ಚೈನ್ ಆದರೂ ಅಂಟಿಸ್ಬೋದು ಅಥವಾ ಸ್ಟೋನ್ ಚೈನ್ ಆದರೂ ಅಂಟಿಸಿ ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ ಮಾಡಿಕೊಡ್ಬೋದು. ಇದಕ್ಕೆ ನಿಮಗೆ ಕಾಸ್ಟ್ ಆವಾಗ ಒಂದು 450 ಮೇಲೆ ಚಾರ್ಜ್ ಮಾಡ್ಬೋದು. ಫೋಟೋ ಬಂದು ಈ ಥರ ಇದೆ ನೋಡಿ. ತುಂಬ ಸಿಂಪಲ್ ಮತ್ತು ಗ್ರ್ಯಾಂಡಾಗೂ ಕಾಣುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.